ಸಿಎಂ ಆಗ್ತಾ ಇರೋದ್ರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಹ ಉತ್ಸಾಹ ಏನು ಆಸಕ್ತಿ ಅಭಿಮಾನ ಅವರ ಒಂದು ಬಗ್ಗೆ ಇದ್ದಂಥ ಒಂದು ಸಂಭ್ರಮಾಚರಣೆ ಇವತ್ತೆಲ್ಲರಲ್ಲೂ ಸಹ ಆಚೆ ಬಂದು ಅವರು ಹಬ್ಬದ ವಾತಾವರಣನ ಸೃಷ್ಟಿ ಮಾಡ್ತಾರಂಥದ್ದು ಅವರೇ ಪೂಜೆಗಳು ಮಾಡ್ತಾ ಇರೋಂಥದ್ದು ಈಡ್ಗಾಯಿ ಹೊಡೆಯೋಂಥದ್ದು ಮತ್ತು ಬ್ಯಾನರ್ ಕಟ್ಟೋಂಥದ್ದು ಎಲ್ಲೋ ಒಂದು ಕಡೆ ಸಿಹಿ ಹಂಚೋಂಥದ್ದು ಊಟ ಹಾಕೋಂಥದ್ದು ಬಿರಿಯಾನಿ ಹಂಚೋಂಥದ್ದು ಏನೆಲ್ಲ ಸಂಭ್ರಮಾಚರಣೆಗೆ ಅವಕಾಶಗಳಿತ್ತು ಅವೆಲ್ಲನೂ ಸಹ ರಾಜ್ಯಾದ್ಯಂತ ಆಗ್ತಾಯಿದೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಸಹ ನಾವು ಮಾಡ್ತಾ ಇರೋಂಥದ್ದು ಆಗ್ತಾಯಿದೆ. ಶಿವನ ದೇವಸ್ಥಾನ ವಿಶೇಷವಾಗಿ ಇಲ್ಲಿ ಸೋಮೇಶ್ವರ ಸ್ವಾಮಿ ಅಂತೇಳಿ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರೋ ದೆಸೆ ಆ ಶಿವನ ಆಶೀರ್ವಾದ ಇರಲಿ ಅಂತೇಳಿ ಅವನಲ್ಲಿ ಬಂದು ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇವತ್ತು ಅಭಿಷೇಕ ಹೋಮ ಹವನ ಎಲ್ಲ ಮಾಡಿ ಅವರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾಯಿದ್ದೀವಿ. ಇವತ್ತಿಂದ ಅವರ ಒಂದು ಕನಸು ಏನಿತ್ತು ಬೆಂಗಳೂರು ಕಟ್ಟಂಥದ್ದು ರಾಜ್ಯ ಕಟ್ಟಂಥದ್ದು ಒಂದು ಕೆಂಪೇಗೌಡರ ಕನಸನ್ನ ಆದಿಯಾಗಿ ಕೆಂಪೇಗೌಡರನ್ನ ಮಾದರಿಯಾಗಿ ರಾಜ್ಯನ ಕಟ್ಟಂಥದ್ದಾಗಲಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರ್ತೀವಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೇ ನಿರೀಕ್ಷೆ ಇದೆ? ಸಾಕಷ್ಟು ನಿರೀಕ್ಷೆಗಳಿದೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು 150 ಕೋಟಿಗೆ ಹೆಚ್ಚು ನಮಗೆ ರೇಷ್ಮೆ ಮಾರುಕಟ್ಟೆನ ಉನ್ನತೀಕರಣಗೊಳಿಸಿ ಅದನ್ನು ಅನುಷ್ಠಾನ ಮಾಡೋಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾರಂಭ ಆಗಿದೆ. ಅದಕ್ಕೆ ಅವರೇ ಬಂದು ಚಾಲನೆ ಕೊಟ್ಟಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಭವಿಷ್ಯದಲ್ಲಿ ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಆಗುವಂಥದ್ದು ಆಗಬೇಕು. ಅವೆಲ್ಲವೂ ಸಹ ಅವರ ಗಮನಕ್ಕೆ ತರೋಂಥದ್ದು ಆಗ್ತದೆ. ಹಾಗಾಗಿ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪನವರ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಅವರು ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಂಡು ಬಂದಂಥವರು. ಹಾಗಾಗಿ ವಿ ಮುನಿಯಪ್ಪನವರ ಒಂದು ಮಾರ್ಗದರ್ಶನ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರದಿಂದ ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಭಾವಿಸ್ತೀವಿ.